ನಮಸ್ಕಾರ ಸ್ನೇಹಿತರೆ, ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯವನ್ನು ಪ್ರಾರಂಭಿಸೋಣ. ಆತ್ಮೀಯ ಮುಖ್ಯೋಪಾಧ್ಯಾಯರೇ, ಇವತ್ತಿನ ವಿಡಿಯೋದಲ್ಲಿ ಕೆನರಾ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ನಗದು ಪುಸ್ತಕ ವಹಿಯನ್ನು ಯಾವ ರೀತಿ ಬರೆಯಬೇಕು ಎನ್ನುವುದನ್ನು ನೋಡೋಣ. ನಾವು CSS ಪೋರ್ಟಲ್ನಲ್ಲಿ ಮೇಕರ್ ಹಾಗೂ ಚೆಕ್ಕರ್ ಮೂಲಕ ಪೇಮೆಂಟ್ ಮಾಡಿ ಅನುದಾನವನ್ನು ಖರ್ಚು ಮಾಡಿರುತ್ತೇವೆ. ಖರ್ಚು ಮಾಡಿದ ಅನುದಾನವನ್ನು ನಾವು ಕ್ಯಾಶ್ ಬುಕ್ನಲ್ಲಿ ಬರೆಯಬೇಕಾಗುತ್ತದೆ. ಹಾಗಾದರೆ ಕ್ಯಾಶ್ ಬುಕ್ ಬರೆಯಲು ನಮಗೆ ಪಾಸ್ಬುಕ್ ಅವಶ್ಯವಾಗಿ ಬೇಕಾಗುತ್ತದೆ. ಆದರೆ ಪಾಸ್ಬುಕ್ ಲಭ್ಯವಿಲ್ಲದ ಕಾರಣ ನಾವು ನಗದು ಪುಸ್ತಕ ವಹಿಯನ್ನು ಬರೆಯಲು CSS ಪೋರ್ಟಲ್ನಲ್ಲಿ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಹಾಗೂ ನಾವು CSS ಪೋರ್ಟಲ್ಗೆ ಸಂಬಂಧಪಟ್ಟಂತೆ CSS ಪೋರ್ಟಲ್ ಮೇಕರ್ ಮತ್ತು ಚೆಕ್ಕರ್ ಲಾಗಿನ್ ಇಮೇಲ್ ID ಮತ್ತು ಪಾಸ್ವರ್ಡನ್ನು ಬ್ಯಾಂಕಿಗೆ ನೀಡಿದ ಪೇಮೆಂಟ್ ಸ್ಲಿಪ್, ಸ್ಟೇಟ್ಮೆಂಟ್ ಸ್ಲಿಪ್, ರಸೀದಿಗಳು, ನಗದು ವಹಿ ಈ ದಾಖಲೆಗಳನ್ನು ಶಾಲೆಯಲ್ಲಿ ನಿರ್ವಹಿಸಬೇಕು. ನಗದು ವಹಿ ಬರೆಯಲು ನಮಗೆ ಸ್ಟೇಟ್ಮೆಂಟ್ ರಿಪೋರ್ಟ್ ಬೇಕಾಗುತ್ತದೆ. ಹಾಗಾದರೆ ಸ್ಟೇಟ್ಮೆಂಟ್ ರಿಪೋರ್ಟ್ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎನ್ನುವುದನ್ನು ನೋಡೋಣ. ನಾವು CSS ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆಗಲು ಮೇಕರ್ ID ಅಥವಾ ಚೆಕ್ಕರ್ IDಯನ್ನು ಬಳಸಿ ನಾವು ಲಾಗಿನ್ ಆಗಬಹುದು. ಇವಾಗ ನಾವು ಮೇಕರ್ IDಯನ್ನು ಬಳಸಿ ಲಾಗಿನ್ ಆಗೋಣ. ಲಾಗಿನ್ ಆಗಲು ಸರ್ಚ್ ಬಾರ್ನಲ್ಲಿ gbiz.canarabank.in ಎಂದು ಟೈಪ್ ಮಾಡಿ. CSS ಪೋರ್ಟಲ್ಗೆ ಲಾಗಿನ್ ಆಗಲು gbiz.canarabank.in ಎಂದು ಸರ್ಚ್ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಆದಾಗ SNA/CNA ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಮೇಕರ್ ಇಮೇಲ್ ID, ಪಾಸ್ವರ್ಡ್, ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೂ ರಿಜಿಸ್ಟರ್ ಮೊಬೈಲ್ಗೆ ಬಂದ OTPಯನ್ನು ಹಾಕಿ ನಾವು ಲಾಗಿನ್ ಆಗಬೇಕು. ಈಗ ನಮ್ಮ ಶಾಲೆಯ ಮೇಕರ್ ಲಾಗಿನ್ ಓಪನ್ ಆಗಿದೆ. ನಾವು ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಿಕೊಳ್ಳಲು ಎಡಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಶಾಲೆಯ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆಗ ಅಕೌಂಟ್ ಸೆಲೆಕ್ಟ್ ಆಗುತ್ತದೆ. ನಾವು ಫ್ರಾಮ್ ಡೇಟ್ ಟು ಡೇಟನ್ನು ಸೆಲೆಕ್ಟ್ ಮಾಡಬೇಕು. ಈ ರೀತಿ ಡೇಟ್ ಸೆಲೆಕ್ಟ್ ಮಾಡಿದ ಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೆನರಾ ಬ್ಯಾಂಕ್ನಲ್ಲಿ ನಿರ್ವಹಿಸಿದ ವ್ಯವಹಾರದ ಮಾಹಿತಿಯು ಡಿಸ್ಪ್ಲೇ ಆಗುತ್ತದೆ. ಇದನ್ನು ಡೌನ್ಲೋಡ್ ಮಾಡಲು ಎಕ್ಸ್ಪೋರ್ಟ್ ಟು PDF ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಸ್ಟೇಟ್ಮೆಂಟ್ ರಿಪೋರ್ಟ್ ಡೌನ್ಲೋಡ್ ಆಗುತ್ತದೆ. ಈ ಸ್ಟೇಟ್ಮೆಂಟ್ ರಿಪೋರ್ಟನ್ನು ಇಟ್ಟುಕೊಂಡು ನಾವು ಕ್ಯಾಶ್ ಬುಕ್ಕನ್ನು ಬರೆಯಬಹುದು. ಹಾಗಾದರೆ ಕ್ಯಾಶ್ ಬುಕ್ ಹೇಗೆ ಬರೆಯಬೇಕು ಎನ್ನುವುದನ್ನು ನೋಡೋಣ. ಇಲ್ಲಿ ಒಂದು ಮಾದರಿ ಕ್ಯಾಶ್ ಬುಕ್ಕನ್ನು ಬರೆಯಲಾಗಿದೆ. ಆರಂಭಿಕ ಶುಲ್ಕು 0. 23/9/2022ಕ್ಕೆ ಅನುದಾನವು ಜಮೆಯಾಗಿರುತ್ತದೆ. ಶಾಲಾ ಅನುದಾನ ಮತ್ತು SDMC ಅನುದಾನ ಒಟ್ಟು ಇಂದಿನ ಜಮಾ ಆರಂಭಿಕ ಶುಲ್ಕು ಅಂತೂ ಒಟ್ಟು. ಬಲಗಡೆ 2022-23ನೇ ಸಾಲಿನ ಖರ್ಚು ವಿವರ. 23/9/2022ಕ್ಕೆ ಶಾಲಾ ಅನುದಾನ ಮತ್ತು SDMC ಸಭೆಗಳ ಅನುದಾನ ಖರ್ಚು, ಇಂದಿನ ಒಟ್ಟು ಖರ್ಚು, ಕೊನೆಯ ಶುಲ್ಕು ಅಂತೂ ಒಟ್ಟು. ಕೊನೆಗೆ CSS ಪೋರ್ಟಲ್ ಬ್ಯಾಲೆನ್ಸ್ 0, ಕ್ಯಾಶ್ ಬುಕ್ ಬ್ಯಾಲೆನ್ಸ್ 0. ಈ ರೀತಿಯಾಗಿ ನಾವು ಕ್ಯಾಶ್ ಬುಕ್ಕನ್ನು ಬರೆಯಬಹುದು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.